ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ನಟ ದರ್ಶನ್ಗೆ ಮತ್ತೊಂದು ರಿಲೀಫ್ ಸಿಕ್ಕಿದೆ. ಇವತ್ತು ಬೆಂಗಳೂರು ಬಿಟ್ಟು ಎಲ್ಲೂ ಆಚೆ ಹೋಗಬಾರ್ದು, ಮೈಸೂರಿಗೆ ಹೋಗಬೇಕಾಗಿದ್ದರೂ ಕೂಡ ದರ್ಶನ್ ಕೋರ್ಟ್ಗೆ ಬರಬೇಕಾಗಿತ್ತು, ಕೋರ್ಟ್ಗೆ ಬಂದು ಅನುಮತಿ ಪಡ್ಕೊಳ್ಬೇಕಾಗಿತ್ತು. ಪಡೆದುಕೊಂಡೇ ಒಂದು ವಾರ ಕೊಡ್ತಾರೋ 15 ದಿನ ಕೊಡ್ತಾರೋ ಮೈಸೂರಲ್ಲಿ ಇರಬೇಕಾಗಿತ್ತು, ಮತ್ತೆ ವಾಪಸ್ ಬರಬೇಕಾಗಿತ್ತು, ಮತ್ತೊಮ್ಮೆ ಅನುಮತಿ ಕೊಡಿ ಅಂತ ಕೇಳಬೇಕಾಗಿತ್ತು. ಆ ಅನುಮತಿಯ ಮೇರೆಗೆ ದರ್ಶನ್ ಬೆಂಗಳೂರು ಬಿಟ್ಟು ಓಡಾಡಬೇಕಾಗಿತ್ತು. ಆದರೆ ಇದೀಗ ಬೆಂಗಳೂರು ಬಿಟ್ಟು ಹೋಗದಂತೆ ಇದ್ದಂಥ ಷರತ್ತನ್ನು ಸಡಿಲಿಕೆ ಮಾಡಲಾಗಿದೆ. ಆಲ್ಮೋಸ್ಟ್ ಆ ಷರತ್ತನ್ನೇ ತೆಗೆದುಹಾಕಲಾಗಿದೆ. ವಿದೇಶಕ್ಕೆ ಹೋಗುವುದಕ್ಕೂ ಕೂಡ ಸೆಷನ್ಸ್ ಕೋರ್ಟ್ನ ಅನುಮತಿ ಅಗತ್ಯ ಇತ್ತು. ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಇವತ್ತು ಮಹತ್ವದ ಆದೇಶ ಹೊರಬಿದ್ದಿದೆ. ಚಿತ್ರೀಕರಣಕ್ಕಾಗಿ ಬೇರೆಡೆ ಹೋಗುವುದಕ್ಕೆ ಅವಕಾಶ ಕೊಡಿ ಸ್ವಾಮಿ ಅಂತ ದರ್ಶನ್ ಕೇಳಿದ್ದಿತ್ತು. ಫಿಲ್ಮ್ ಶೂಟಿಂಗ್ ಇರುತ್ತೆ ಸ್ವಾಮಿ, ನಾನು ಹೋಗಬೇಕಾಗತ್ತೆ ಅಂತ ಪರ್ಮಿಷನ್ ಕೇಳಿದ್ರು. ಸದ್ಯ ಬೆಂಗಳೂರು ಬಿಟ್ಟು ಹೋಗುವುದಕ್ಕೆ ಅವಕಾಶವನ್ನು ಕೋರ್ಟ್ ಕೊಟ್ಟಿದೆ. ಇಲ್ಲಿ ಹೈಕೋರ್ಟ್ ಕೊಟ್ಟಿದೆ. ಆಯ್ತಪ್ಪ, ಬೆಂಗಳೂರು ಬಿಟ್ಟು ಹೋಗಬಹುದು ನೀನು ಚಿತ್ರೀಕರಣಕ್ಕೆ ಅಂತೇಳಿ, ಅಥವಾ ಬೇರೆ ಪರ್ಪಸ್ ನೀನು ಹೋಗ್ಬೋದು ಅಂತ ಹೇಳಿದೆ. ಕೇವಲ ದರ್ಶನ್ಗೆ ಮಾತ್ರ ಷರತ್ತುಗಳನ್ನು ಸಡಿಲಿಸಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಇಲ್ಲಿ ದರ್ಶನ್ ಮೇಲಿನ ಷರತ್ತು ಸಡಿಲಿಕೆಗೆ SPP ಪ್ರಬಲವಾದಂಥ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲ ಸ್ವಾಮಿ, ಇದೇ ದರ್ಶನ್ 8 ವಾರಗಳ ಹಿಂದೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ ನನಗೆ ಅಂತ ಹೇಳ್ತಾ ಇದ್ರು. ನಿಂತ್ಕೊಳ್ಳೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ನನಗೆ ಆಪ್ರೇಷನ್ ಇದೆ, ಆಪ್ರೇಷನ್ ಮಾಡಿಸ್ಕೋಬೇಕು, ಬೆನ್ನೋವಿದೆ, ಎಲ್ಲ ಇದೇ ದರ್ಶನ್ ಅಲ್ವ ಸ್ವಾಮಿ ಹೇಳಿದ್ದು. 8 ವಾರಗಳ ಹಿಂದೆ ನಿಲ್ಲಕ್ಕಾಗದಿದ್ದಂಥ ವ್ಯಕ್ತಿ ಕೇವಲ 2 ತಿಂಗಳಲ್ಲಿ ಆಲ್ರೆಡಿ ಫಾರಿನ್ಗೆ ಶೂಟಿಂಗ್ ಹೋಗುವಷ್ಟರ ಮಟ್ಟಿಗೆ ರೆಡಿ ಆಗಿಬಿಟ್ರಾ? ಈಗ ಸಿನಿಮಾ ಶೂಟಿಂಗ್ ಅಂತ ಅವಕಾಶ ಕೇಳ್ತಾ ಇದ್ದಾರಲ್ಲ, ಇದು ಸರಿನಾ? ಇವ್ರು ಯಾವ್ದಾದ್ರು ಆಪ್ರೇಷನ್ ಆಯಿತಾ? ಆಪ್ರೇಷನ್ ಅಂತ ಹೇಳಿತಾನೆ ಇವ್ರು ಬೇಲ್ ತೊಗೊಂಡಿದ್ದು. ನಿಲ್ಲಕ್ಕಾಗಲ್ಲ ಅಂದವರು ಆಗಲೇ ಫಿಲ್ಮ್ ಶೂಟಿಂಗ್ ರೆಡಿ ಆಗಿಬಿಟ್ರಾ ಅಂಥೇಳಿ ಪ್ರಬಲವಾಗಿ ಸರ್ಕಾರದ ಪರ ವಕೀಲರು ಆಕ್ಷೇಪಣೆ ಕೂಡ ಸಲ್ಲಿಸಿದರು. ಆದರೆ ಬೆಂಗಳೂರು ಬಿಟ್ಟು ಹೋಗಬಹುದು ಅಂತೇಳಿ ಹೈಕೋರ್ಟ್ ಒಂದು ಕಡೆ ಅನುಮತಿಯನ್ನು ಕೊಟ್ಟಿದೆ.